प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। ओष्ठापिदानकुलीदन्तैः पतिव्रतापविः सर्वस्यैवाच ईशानाचारु माम् इह वादयेत्। अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्नावदने च मे श्रीः। सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमानारायणौ स्तुमः। बुद्धिर्बलं यशोधैर्यं निर्भयत्वमरोगताम् अजाढ्यं वाक्पटुत्वं च हनूमत्स्मरणात् भवेत्। भवति यदनुभावाद्यडमूकोऽपि वाग्मी जडमजरविजन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। सर्वमङ्गलदातारौ पार्वती परमेश्वरौ गणेशस्कन्दसंयुक्तौ वन्दे वाञ्छितसिद्धये। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। नमोऽस्तात्विकाः देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ॐ। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ನರಸಿಂಹಾವತಾರದ ಕಥೆಯನ್ನು ವಿಮರ್ಶಿಸಿ ಪ್ರಹ್ಲಾದ ಭಗವದ್ ಭಕ್ತಿಗೆ ಕೊಟ್ಟಂತಹ ಮಾನದಂಡ ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಧರ್ಮಾಚರಣೆ ಎಂಬುದು ವೃದ್ಧಾಪ್ಯಕ್ಕೋಸ್ಕರ ಅಲ್ಲ, ಕೌಮಾರಾವಸ್ಥೆಯಲ್ಲೇ ಬಾಲ್ಯಾವಸ್ಥೆಯಲ್ಲೇ ಧರ್ಮಾಚರಣೆಗಳನ್ನು ಪ್ರಾರಂಭಿಸಬೇಕು, ಅನುಷ್ಠಾನಕ್ಕೆ ತರಬೇಕು ಎಂಬುದಾಗಿ ತೋರಿಸಿಕೊಟ್ಟ. ಆ ವಿಚಾರವನ್ನು ನಿನ್ನೆಯ ನರಸಿಂಹಾವತಾರದ ಕಥೆಯಲ್ಲಿ ಕೇಳಿದ್ದೇವೆ. ಆಮೇಲೆ ಭಗವಂತನ ಅವತಾರಗಳಲ್ಲಿ ಒಂದು ವಿಶಿಷ್ಟವಾದ ಅವತಾರ ಗಜೇಂದ್ರ ಮೋಕ್ಷಕ್ಕಾಗಿ ಬಂದಂತಹ ಭಗವಂತ ಅವತರಿಸಿದ ಭಗವಂತನ ರೂಪ. ಗಜೇಂದ್ರ ವರದಾವತಾರ ಅಂತಲೇ ಕರೀತಾರೆ ಅದನ್ನು. ಅಗಸ್ತ್ಯರ ಶಾಪಕ್ಕೊಳಪಟ್ಟಂತಹ ರಾಜ ಇಂದ್ರದ್ಯುಮ್ನ ಅಂತ ಹೆಸರು. ಅಗಸ್ತ್ಯರು ಯಾವುದೋ ಒಂದು ಕಾರಣಕ್ಕಾಗಿ ಪಥಿಕರಾಗಿ ಹೋಗುತ್ತಾ ಇದ್ದಾಗ ಇಂದ್ರದ್ಯುಮ್ನ ರಾಜ ಅವರನ್ನು ಕಂಡು ಅಪಹಾಸ್ಯ ಮಾಡ್ತಾನೆ. ಇದರಿಂದ ವಿಚಲಿತರಾದ ಅಗಸ್ತ್ಯರು ಅವನಿಗೆ ಶಾಪ ಕೊಡ್ತಾರೆ, ಆನೆಯಾಗಿ ಹುಟ್ಟು ಅಂತ. ಇಂದ್ರದ್ಯುಮ್ನ ರಾಜ ಆನೆಯಾಗಿ ಹುಟ್ಟುತ್ತಾನೆ. ಆನೆಯಾಗಿ ಹುಟ್ಟಿದ್ರೂ ಕೂಡ ರಾಜ, ಗಜಗಳ ಆನೆಗಳ ಹಿಂಡಿಗೆ ಇವ ರಾಜ. ಎಲ್ಲ ಪರಿವಾರ ಸಮೇತನಾಗಿ ತಿರುಗಾಡ್ತಾ ಇರ್ತಾನೆ. ಪ್ರಾರಬ್ಧ ಕರ್ಮ ಅವನನ್ನು ಹಿಡ್ಕೊಂಡಿತು, ಸಂಚಿತ ಕರ್ಮ. ಸ್ವಚ್ಛಂದವಾದ ನೀರನ್ನು ಕಂಡ, ನೀರಿನಲ್ಲಿ ಇಳಿಬೇಕು, ನೀರಿನಲ್ಲಿ ಆಟ ಆಡಬೇಕು, ಆ ಕಮಲದ ಪುಷ್ಪಗಳನ್ನು ಪುಡಿ ಮಾಡಬೇಕು ಅಂತ ಮನಸ್ಸಾಯಿತು. ನೀರಿಗೆ ಇಳಿದ. ಆನೆ, ಇಂದ್ರದ್ಯುಮ್ನ ರಾಜ ಆನೆಯಾಗಿ ಹುಟ್ಟಿದ್ದಾನೆ, ನೀರಿಗೆ ಇಳಿತಾನೆ. ಇಳಿಯುವಾಗ ಅಲ್ಲಿ ಒಂದು ಮೊಸಳೆ.
ಆ ಮೊಸಳೆ ಬಂದು ಆನೆಯ ಕಾಲನ್ನು ಹಿಡ್ಕೊಳ್ತದೆ, ಹಿಡ್ಕೊಂಡು ನೀರಿಗೆ ಇಳಿತದೆ. ಮೊಸಳೆ ನೀರಿನಿಂದ ಮೇಲೆ ಬಂದರೆ, ನೆಲದಲ್ಲಿ ಬಂದರೆ ನಾಯಿಯೂ ಅದನ್ನು ತಿರಸ್ಕರಿಸ್ತದಂತೆ. ನಾಯಿಗೆ ಅದಕ್ಕಿಂತ ಬಲ ಜಾಸ್ತಿ. ಅದೇ ಮೊಸಳೆ ನೀರಿನ ಒಳಗಿದ್ರೆ ಆನೆಯನ್ನು ಮುಳುಗಿಸಬಲ್ಲದು, ಅಂತಹ ಶಕ್ತಿ ಮೊಸಳೆಗೆ. ಆ ಮೊಸಳೆ ಆನೆಯನ್ನು ಹಿಡಿದು ಎಳಿತಾ ಉಂಟು. ಬಹಳ ವರ್ಷಗಳ ಕಾಲ ಆನೆಗೂ ಮೊಸಳೆಗೂ ಯುದ್ಧವಾಯಿತು, ಬಹಳ ವರ್ಷಗಳ ಕಾಲ. ಕೊನೆಗೆ ತನ್ನಿಂದ ಏನೂ ಸಾಧ್ಯ ಇಲ್ಲ ಅಂತಾದಾಗ ಆನೆ ಇನ್ನೂ ಭಗವಂತನನ್ನು ಮೊರೆ ಹೊಂದುವುದೊಂದೇ ದಾರಿ ಎಂಬ ಭಾವನೆಯಿಂದ ಆನೆಯಾಗಿದ್ದರೂ ಕೂಡ ಇಂದ್ರದ್ಯುಮ್ನನಿಗಿದ್ದು ಸಂಸ್ಕಾರ ಒಳಗಿಂದ ಇತ್ತು. ಆ ಸಂಸ್ಕಾರ ಹಿಂದೆ ಭರತ ಮುನಿ ಅಂದರೆ ಭರತನಾಟ್ಯದ ಪ್ರವರ್ತಕ ಭರತ ಮುನಿ ಅಲ್ಲ, ಭರತ ಚಕ್ರವರ್ತಿ ಆಗಿದ್ದವ ಮುನಿತ್ವವನ್ನು ಋಷಿ ಪರಂಪರೆಯನ್ನು ಅನುಸರಿಸಿ ಹೋಗಿ ಮುನಿಯಾದದ್ದು ಆ ಭರತ ಮುನಿ. ಜಿಂಕೆಯಾಗಿ ಹುಟ್ಟಿದ್ರೂ ಕೂಡ ಪೂರ್ವಜನ್ಮದ ಸಂಸ್ಕಾರ ಅವನಲ್ಲಿ ಇದ್ದ ಹಾಗೆ ಈ ಇಂದ್ರದ್ಯುಮ್ನ ರಾಜನಿಗೆ ಸಂಸ್ಕಾರ, ಆನೆಯಾಗಿ ಹುಟ್ಟು ಸಂಸ್ಕಾರ ಇತ್ತು. ಭಗವಂತನನ್ನು ಮೊರೆ ಇಡುತ್ತೇನೆ ಹೇಳಿ ಅಲ್ಲೇ ಇದ್ದಂತಹ ಕಮಲದ ಪುಷ್ಪವನ್ನು ಎತ್ತಿ ಭಗವಂತ ನನ್ನನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡಿದ. ಇದೋ ಈ ಭಕ್ತಿಪೂರ್ವಕವಾಗಿ ಈ ಪುಷ್ಪವನ್ನು ನಿನ್ನ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೇನೆ. ಆಹೇದ ಮಾದಿ ಪುರುಷಾಖಿಲ ಲೋಕನಾಥ ತೀರ್ಥ ಶ್ರವಣ ಮಂಗಲ ನಾಮಧೇಯ. ಯಾರು ಆರ್ತರಾಗಿ ಕೂಗುತ್ತಾರೋ ಅವರ ಕಡೆಗೆ ಹೋಗೊಟ್ಟು ಅವರ ರಕ್ಷಣೆಗೋಸ್ಕರ ಬರುವಂತಹ ಹೇ ಭಗವಂತ ನನ್ನನ್ನು ರಕ್ಷಿಸುವಂತ ಗಜೇಂದ್ರ ಪ್ರಾರ್ಥನೆ ಮಾಡುವಾಗ ಭಗವಂತನ ಭಕ್ತ ವಾತ್ಸಲ್ಯ ಎಂತಹದ್ದು. ದೂತರನ್ನು ಕಳಿಸಬಹುದಿತ್ತು, ಅಥವಾ ಅಲ್ಲೇ ಕೂತ್ಕೊಂಡು ಏನೋ ಒಂದು ಚಮತ್ಕಾರ ಮಾಡಿ ಮೊಸಳೆಯನ್ನು ದೂರ ಮಾಡಬಹುದಿತ್ತು. ಇಲ್ಲ, ಸ್ವತಃ ಭಗವಂತ ಗರುಡಾರೂಢನಾಗಿ ಬಂದವನೇ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್. ತನ್ನ ಚಕ್ರದಿಂದ ಆ ನಕ್ರ ಅಂದ್ರೆ ಮೊಸಳೆಯ ಕುತ್ತಿಗೆಯನ್ನು ಸೀಳಿದ. ಮೊಸಳೆಯೂ ಸತ್ತು ಹೋಯಿತು. ಆನೆಯ ರೂಪ ಬದಲಾಯಿತು. ಇಂದ್ರದ್ಯುಮ್ನ ರಾಜ ಅಲ್ಲಿ ತನ್ನ ಮೂಲ ರೂಪದಲ್ಲಿ ನಿಂತುಕೊಂಡ. ಈ ಮೊಸಳೆಯಲ್ಲಿದ್ದಂತಹ ಮೊಸಳೆಯೂ ಕೂಡ ಒಂದು ಗಂಧರ್ವ. ಆ ಮೊಸಳೆಯೂ ಒಬ್ಬ ಋಷಿಯ ಶಾಪದಿಂದ ಮೊಸಳೆಯಾಗಿ ಹುಟ್ಟಿದ್ದು. ಆ ಗಂಧರ್ವನ ಹೆಸರು ಹಾಹಾ ಅಂತ. ಒಳ್ಳೆದುಂಟಲ್ಲ ಹೆಸರು? ಗಂಧರ್ವರಿದ್ದಾರಂತೆ, ಬಹಳ ಪ್ರಸಿದ್ಧರು. ಭಗವಂತನನ್ನು ದೇವಲೋಕದಲ್ಲಿ ಹಾಡುವವರು, ವಾದ್ಯ ಬಾರಿಸುವವರು. ಒಬ್ಬನ ಹೆಸರು ಹಾಹಾ, ಇನ್ನೊಬ್ಬರ ಹೆಸರು ಹೂಹು ಅಂತ. ಇಬ್ಬರು ಗಂಧರ್ವರು, ತಮಾಷೆಲ್ಲ ಇದ್ದಾರೆ. ಹಾಹಾ ಹೂಹು ಅಂತ ಇಬ್ಬರು ಗಂಧರ್ವರು. ಆ ಇವನ ಹೆಸರು ಹಾಹಾ ಅಂತ. ಈ ಗಂಧರ್ವ ಎದ್ದು ನಿಂತ. ಮೊಸಳೆ ಸತ್ತು ಹೋಯಿತು. ಗಂಧರ್ವ ಹೊರ ಬಂದು ಆ ಇಂದ್ರದ್ಯುಮ್ನ ರಾಜ ಮತ್ತೆ ಗಂಧರ್ವ ಇಬ್ಬರೂ ಕೂಡ ಭಗವಂತನನ್ನು ನಮಸ್ಕರಿಸ್ತಾರೆ. ಈ ರೀತಿ ಆ ಇಂದ್ರದ್ಯುಮ್ನನನ್ನು, ಆನೆಯಾಗಿದ್ದ ಇಂದ್ರದ್ಯುಮ್ನನನ್ನು ಅನುಗ್ರಹಿಸಲಿಕ್ಕೋಸ್ಕರ ಬಂದಂತಹ ಒಂದು ಅವತಾರ ರೂಪ, ಅದು ಗಜೇಂದ್ರ ವರದಾವತಾರ ರೂಪ ಅಂತಲೇ ಪ್ರಸಿದ್ಧ. ಅದಾದ ಮೇಲೆ ವಾಮನ, 16ನೇ ಅವತಾರ ವಾಮನಾವತಾರ. ಇದೆಲ್ಲ ನಮಗೆ ಪ್ರಸಿದ್ಧವಾಗಿರತಕ್ಕಂತಹ 10 ಅವತಾರಗಳೇನಿದ್ದಾವೆ ಅದರ ಮಧ್ಯದಲ್ಲಿ ಇಂತಹ ಕೆಲವು ಸಣ್ಣ ಪುಟ್ಟ ಅವತಾರಗಳು ಆಗಿ ಹೋಗಿದ್ದಾವೆ. ನಾವು ಪ್ರಸಿದ್ಧವಾಗಿ ಕೇಳುವಂತಹದ್ದು ಈ ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ಇತ್ಯಾದಿಗಳನ್ನು. ಇದೆಲ್ಲದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಅವತಾರಗಳು ಒಂದು ಕ್ಷಣಕಾಲಕ್ಕೋಸ್ಕರ ಆಗಿ ಹೋಗಿರತಕ್ಕಂತಹದ್ದು. ಅಲ್ಲಿ ವಾಮನಾವತಾರ ಬಲಿಚಕ್ರವರ್ತಿ ಅವನ ಜೊತೆಗೆ ಇತರ ಉಗ್ರರ ಉಪಟಳವನ್ನು ಸಂಹಾರ ಮಾಡುವುದಕ್ಕೋಸ್ಕರ, ತಡೆ ಹಿಡಿಯುವುದಕ್ಕೋಸ್ಕರ ಭಗವಂತ ಸರ್ವೋತ್ತಮನೂ ಸರ್ವೋತ್ಕೃಷ್ಟನೂ ಆಗಿದ್ರೂ ಕೂಡ, ಸ್ವತಃ ಇಂದ್ರನಾಗಿದ್ರೂ ಕೂಡ ಆದ್ಯ ಮನ್ವಂತರದಲ್ಲಿ ಭಗವಂತನೇ ಇಂದ್ರ ಪದವಿಯನ್ನು ಆಳಿದ್ದಂತೆ. ಅದಾದ ಮೇಲೆ ಆ ಪದವಿಗೆ ಒಬ್ಬೊಬ್ಬರನ್ನೇ ನೇಮಿಸಿ ಈಗಿನ ಮನ್ವಂತರದಲ್ಲಿ ಪುರಂದರ ಎಂಬ ಹೆಸರಿನವ ಒಬ್ಬ ಇಂದ್ರನಾಗಿದ್ದಾನೆ ಪ್ರಸ್ತುತ. ಅದೆಲ್ಲ ಮುಂದೆ ಬರ್ತದೆ ವಿವರಣೆ. ಆ ಭಗವಂತ ಇಂದ್ರನ ತಮ್ಮನಾಗಿ ಉಪೇಂದ್ರನಾಗಿ ಅವತರಿಸಿದ. ಉಪ ಇಂದ್ರನ ತಮ್ಮನಾದ ಕಾರಣ ಅವನಿಗೆ ಉಪೇಂದ್ರ ಅಂತ ಹೆಸರು. ಸಣ್ಣ ಶರೀರದವನಾದ ಕಾರಣ ವಾಮನ ಅಂತಲೂ ಅವನನ್ನು ಕರೀತಾರೆ. ವಾಮನಾವತಾರ ಹೇಳಿಯ ಪ್ರಸಿದ್ಧಿ. ಆ ಭಗವಂತ ಅದಿತಿ ಕಶ್ಯಪನಿಗೆ
13 ಮಂದಿ ಮಡದಿಯರು, ಹಿಂದೆ ಹೇಳಿದ್ದೇನೆ, 2ನೇ ದಿವಸದಲ್ಲೋ 1ನೇ ದಿವಸದಲ್ಲೋ ಏನೋ ಹೇಳಿದ್ದೇನೆ. 13 ಮಂದಿ ದಿತಿ, ಅದಿತಿ, ಕದ್ರು, ವಿನತೆ ಇತ್ಯಾದಿ 13 ಮಂದಿ ಹೆಂಡತಿಯರು. ಒಬ್ಬೊಬ್ಬರಿಂದ ಒಂದೊಂದು ಸಂತತಿ ಹುಟ್ಟಿಕೊಂಡಿತು. ಅದಿತಿಯಿಂದ ಆದಿತ್ಯರು ಹುಟ್ಟಿಕೊಂಡರು, ದಿತಿಯಿಂದ ದೈತ್ಯರು ಹುಟ್ಟಿಕೊಂಡರು. ಇದೇ ರೀತಿ ಅದಿತಿಯಿಂದ ಆದಿತ್ಯರ ಪರಂಪರೆಯಲ್ಲಿ ಇಂದ್ರನ ತಮ್ಮನಾಗಿ ಭಗವಂತ ವಾಮನನಾಗಿ ಅವತಾರ ಮಾಡಿದ. ಒಂದು ಪ್ರತೀತಿ, 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಅವ ಇಂದ್ರ ಪದವಿಯನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಒಂದು ಪ್ರತೀತಿ. ಆ ಪ್ರತೀತಿಗೆ ಅನುಗುಣವಾಗಿ ತಾನು ಇಂದ್ರನಾಗಬೇಕು, ಇಂದ್ರ ಪದವಿಯನ್ನು ಅಲಂಕರಿಸಬೇಕೆಂಬಂತಹ ಉದ್ದೇಶದಿಂದ ಬಲಿಚಕ್ರವರ್ತಿ, ಇಂದ್ರನಿಗೆ ಶತಕ್ರತು ಅಂತ ಹೆಸರು. ಇಂದ್ರನಿಗೆ ಇರತಕ್ಕಂತಹ ಹಲವಾರು ಹೆಸರುಗಳಲ್ಲಿ ಶತಕ್ರತು, ಕ್ರತು ಅಂದರೆ ಯಜ್ಞ, ಶತ ಅಂದರೆ 100 ಯಜ್ಞಗಳನ್ನು, ಯಾವ ಯಜ್ಞ? ಗಣಪತಿ ಹೋಮ, ಚಂಡಿಕಾ ಹೋಮ ಅಲ್ಲ, ಅಶ್ವಮೇಧ ಯಾಗವನ್ನು, 100 ಅಶ್ವಮೇಧ ಯಾಗಗಳನ್ನು. ಗಣಪತಿ ಹೋಮ ಆದರೆ ನಾವು ಕೂಡ ಆಗ್ತಿದ್ವಿ, ಯಾವತ್ತೋ ಇಂದ್ರ ಪದವಿಗೆ ಹೋಗಿ ಇಷ್ಟೊರೆಗೆ ಎಷ್ಟು ಗಣ ಹೋಮ ಮಾಡಿದ್ದೇವೆ ಗೊತ್ತಿಲ್ಲ ಅಲ್ವಾ? ಹಾಗೆ ಇಂದ್ರ ಪದವಿಗೆ ಇಷ್ಟೊತ್ತಿಗೆ ಎಷ್ಟು ಇಂದ್ರ ಪದವಿ ಸಿಕ್ತಿತ್ತೋ ಏನು. ಇದು ಅಂಥ ಗಣಪತಿ ಹೋಮ ಅಲ್ಲ, ಅಶ್ವಮೇಧ ಯಾಗ ಬಹಳ ಕ್ಲಿಷ್ಟಕರವಾದದ್ದು. ಆ ಯಾಗವನ್ನು ಮಾಡಿದರೆ ಇಂದ್ರ ಪದವಿ ಪ್ರಾಪ್ತಿ ಅಂತ 99 ಅಶ್ವಮೇಧ ಯಾಗಗಳನ್ನು ಬಲಿಚಕ್ರವರ್ತಿ ಪೂರೈಸಿ ಆಗಿದೆ. 100ನೇ ಅಶ್ವಮೇಧ ಯಾಗಕ್ಕೆ ಸಂಕಲ್ಪ ಮಾಡಿದ್ದಾನೆ. ಇಂದ್ರನ ಪ್ರಾರ್ಥನೆಯಂತೆ ಭಗವಂತ ಅವತರಿಸಿದ್ದಾನೆ. ನೇರ ಬಲಿಚಕ್ರವರ್ತಿಯ ಆಸ್ಥಾನಕ್ಕೆ ಹೋಗ್ತಾನೆ. ಹೋದವನೇ ಯಜ್ಞ ವೇದಿಕೆಯಲ್ಲಿ ಬಲಿಚಕ್ರವರ್ತಿಯ ತೇಜಸ್ಸನ್ನು, ವಾಮನನ ತೇಜಸ್ಸನ್ನು ಕಂಡು ಬಲಿಚಕ್ರವರ್ತಿ ಒಬ್ಬ ವಟು, ಸಣ್ಣ ಬ್ರಹ್ಮಚಾರಿ, ಈಗಷ್ಟೇ ಉಪನೀತನಾದವ, ಆ ರೂಪದಲ್ಲಿ ಅಜಿನ ದಂಡ ಕಮಂಡಲು ಇತ್ಯಾದಿಗಳನ್ನು ಧರಿಸಿಕೊಂಡು ಬಂದಂತಹ ಆ ವಟುವನ್ನು ಕಂಡು ಪ್ರಸನ್ನ ಹೃದಯನಾದಂತಹ ಬಲಿಚಕ್ರವರ್ತಿ ವಾಮನನಲ್ಲಿ ಬಂದು ಕೇಳ್ತಾನೆ, ವಿಪ್ರೋತ್ತಮ, ಏನು ಬೇಕು ನಿನಗೆ? ನನ್ನ ಯಜ್ಞ ವೇದಿಕೆಗೆ ಬಂದವನಾಗಿದ್ದಿ. ಯಜ್ಞಯಾಗಗಳು ನಡೆಯುವಾಗ ಅಲ್ಲಿಗೆ ಸದ್ಬ್ರಾಹ್ಮಣರು ಬಂದರು ಎಂದಾದಲ್ಲಿ ಅವರಿಗೆ ದಾನ ದಕ್ಷಿಣೆಗಳನ್ನು ಕೈತುಂಬ ಕೊಟ್ಟು ಕಳಿಸಬೇಕು ಅಂತ ಶಾಸ್ತ್ರ ನಿಯಮ ಇರುವಂತಹದ್ದು. ನಿನ್ನನ್ನು ನೋಡುವಾಗ ಒಬ್ಬ ಶ್ರೇಷ್ಠ ಕುಲ ಪ್ರಸೂತನಾದಂತಹ ಒಬ್ಬ ಬ್ರಹ್ಮ ವರ್ಚಸ್ವಿ, ಬ್ರಹ್ಮ ತೇಜಸ್ವಿ ಆದಂತಹ ಬ್ರಹ್ಮಚಾರಿಯಂತೆ ಕಾಣ್ತಾ ಇದ್ದಿ. ನನಗೆ ನಾನು ಏನಾದರೂ ದಕ್ಷಿಣೆಯನ್ನು ಕೊಡಬೇಕು, ಏನು ಬೇಕು ಕೇಳು. ವಾಮನ ಹೇಳಿದ, ಏನು ಕೇಳಿದ್ರು ಕೊಡ್ತೀಯೋ? ನಾನು ಚಕ್ರವರ್ತಿ, ನನ್ನ ಕೈ ಕೆಳಗೆ ಇಲ್ಲದ ವಸ್ತು ಇಲ್ಲ, ಏನು ಬೇಕು ಕೇಳು, ಏನು ಬೇಕಾದರೂ ಕೊಡ್ತೇನೆ. ಚಕ್ರವರ್ತಿ ನೀನು, ಕೊಟ್ಟ ಮಾತಿಗೆ ತಪ್ಪಿ ನಡಿಬಾರದು, ಕೇಳಿದ್ದನ್ನು ಕೊಡ್ತೀಯಲ್ಲ? ಖಂಡಿತ ಕೊಡ್ತೇನೆ ಹೇಳಿದ ಬಲಿಚಕ್ರವರ್ತಿ. ಶುಕ್ರಾಚಾರ್ಯರು ತಡೆದರು, ಏನೋ ಮೋಸ ನಡೀತಾ ಇದೆ ಇಲ್ಲಿ, ಯೋಚನೆ ಮಾಡಿ ಮಾತು ಕೊಡು, ಸುಮ್ಮನೆ ಈಗಿನ ರಾಜಕಾರಣಿಗಳ ಹಾಗೆ ಬಾಯಿಗೆ ಬಂಗಿ ಹಾಗೆ ಮಾತನಾಡಿ ಮತ್ತೆ ಪರಿತಪಿಸುವುದು ಬೇಡ, ಯೋಚನೆ ಮಾಡು ಅಂತ ಹೇಳಿದರು. ಕೇಳಲಿಲ್ಲ. ಇಲ್ಲ, ನಾನು ಮಾತು ಕೊಟ್ಟಾಗಿದೆ, ಕೊಡುವುದು ಶತಸಿದ್ಧ. ಸರಿ, ನನ್ನ ಪಾದದಲ್ಲಿ ಅಳೆಯಲಿಕ್ಕೆ ಅನುಗುಣ ಆಗುವ ಹಾಗೆ ನನಗೆ ಜಾಗ ಬೇಕು, 3 ಪಾದದಷ್ಟು ಜಾಗ. ಭೂಮಿಯನ್ನು ಕೇಳಿದ್ದಲ್ಲ, ಕೆಲವರು ಕಥೆ ಹೇಳ್ತಾರೆ, 3 ಪಾದದಷ್ಟು ಭೂಮಿ ಬೇಕು ಅಂತ ಕೇಳಿದ. 3 ಪಾದದಷ್ಟು ಭೂಮಿಯನ್ನು ಹೇಗೆ, ಇರುವುದು ಒಂದೇ ಭೂಮಿ, ಒಂದು ಭೂಮಿಯನ್ನು ಒಂದು ಪಾದದಲ್ಲಿ ಅಳದಾದ್ರೆ ಮತ್ತೆ ಉಳಿದದನ್ನು ಹೇಗೆ ಕೊಟ್ಟ ಅಂತ. 3 ಪಾದದಷ್ಟು ಭೂಮಿ ಬೇಕು ಅಂತ ಕೇಳಿದ್ದಲ್ಲ, 3 ಪಾದ ಅಳೆಯುವಷ್ಟು ಜಾಗ ಬೇಕು, ಅವಕಾಶ ಬೇಕು ಅಂತ ಕೇಳಿದ. ಬುದ್ಧಿವಂತಿಕೆಯಿಂದ ಕೇಳಿದ ದಾನ. ಬಲಿಚಕ್ರವರ್ತಿಗೆ ನಗು ಬರ್ತದೆ. ಸಣ್ಣ ಮಗು, 8 ವಯಸ್ಸಿನ ಮಗು, 8ರ ವಯಸ್ಸು, ಸಣ್ಣ ಪಾದ, ಇದರಿಂದ ಅಳೆದರೆ ಎಷ್ಟು ಹೋಗಬಹುದು? ಇದನ್ನು ಕೇಳಲಿಕ್ಕೆ ಚಕ್ರವರ್ತಿಯ ಬಳಿಗೆ ಬಂದದ್ದು ಇದಲ್ಲ. ಧನಗನಕ ವಸ್ತು ವಾಹನಾದಿಗಳನ್ನು ಕೇಳು, ಅಷ್ಟ ಐಶ್ವರ್ಯಗಳನ್ನು ಕೇಳು, ದೇವತೆಗಳನ್ನು ನಿನ್ನ ಮನೆಯ ಸೇವಕರನ್ನಾಗಿ ನೇಮಿಸಬೇಕೋ ಕೇಳು, ನಾನು ಕೊಡ್ತೇನೆ. ಈಗ ದೇವತೆಗಳಿಗೆ ಆಜ್ಞೆ ಮಾಡ್ತೇನೆ, ಬಂದು ನಿಲ್ತಾರೆ ನಿನ್ನ ಮನೆಯ ಮುಂದೆ, ಏನು ಬೇಕು ಕೇಳು ಅಂತ ಕೇಳಿದ. ನನಗದು ಯಾವುದೂ ಬೇಡ, ನಾನೊಬ್ಬ ಬ್ರಾಹ್ಮಣ, ಬ್ರಹ್ಮಚಾರಿ, ಗುರುಕುಲಕ್ಕೆ ಹೋಗುವವ, ಇದನ್ನೆಲ್ಲ ಹಿಡ್ಕೊಂಡು ನಾನೇನು ಮಾಡಲಿ? ಗುರುಕುಲಕ್ಕೆ ಅಧ್ಯಯನಕ್ಕೋಸ್ಕರ ಹೋಗಬೇಕಾದದ್ದು ನನ್ನ ಧರ್ಮ, ನನ್ನ ಕರ್ತವ್ಯ.
ಈ ಧನಕನಕ ವಸ್ತುವಾಹನ ಸೇವಕರು ದಿಗ್ಗಜರು ಇದನ್ನೆಲ್ಲ ಹಿಡ್ಕೊಂಡು ನಾನೇನು ಮಾಡಲಿ, ಇದೆಲ್ಲ ನನಗೆ ಬೇಡ, ನಾನು ಕೇಳಿದ್ದನ್ನು ಕೊಡುವುದಾದರೆ ಕೊಡು, ಇಲ್ಲದಿದ್ದರೆ ಈಗಲೇ ಹೊರಡ್ತೇನೆ ಅಂತ ವಾಮನ ಹೇಳಿದ. ಬಲಿಚಕ್ರವರ್ತಿಗೆ ಒಳಗೊಳಗಿಂದ ನಗು ಬರ್ತಾ ಇದೆ. ಏನೋ ಮಗು, ಹುಚ್ಚು ಮನಸ್ಸು, ಜಾತ್ರೆಗೆ ಹೋಗಿ ಆಟ ಸಾಮಾನು ಬೇಕು ಅಂತ ಮಕ್ಕಳು ಹಠ ಮಾಡಿ ತಗೊಂಡ ಹಾಗೆ ಏನೋ ಕೇಳ್ತಾ ಇದ್ದು. ಸರಿ, ಅದೇ ಬೇಕಾ, ಕೊಡ್ತೇನೆ, ತೆಗೆದುಕೊಳ್ಳಿ ಸಂಕಲ್ಪ ಮಾಡಿದ ಬಲಿಚಕ್ರವರ್ತಿ. ಕೆಲವು ಕಥೆ ಹೇಳ್ತಾರೆ ಶುಕ್ರಾಚಾರ್ಯರು. ಗಿಂಡಿಯ ಒಳಗೆ ಹೋಗಿ ಕೂತರು, ನೀರು ಬರಲಿಲ್ಲ, ದರ್ಭೆಯಲ್ಲಿ ಚುಚ್ಚಿದ, ಶುಕ್ರಾಚಾರ್ಯರ ಕಣ್ಣು ಹೋಯಿತು. ಇದಕ್ಕೆ ಎಲ್ಲೂ ಕೂಡ ಪುರಾಣಗಳಲ್ಲಿ ಎಲ್ಲೂ ಅವಕಾಶ ಇಲ್ಲ. ಯಾರದೋ ಕೆಲವು ಕಾಲ್ಪನಿಕ ಕಥೆಗಳು ಅಥವಾ ಹೀಗೆ ರಂಜನೆಗೋಸ್ಕರ ಹೇಳಿದ ಕಥೆಗಳಾಗಿರಲಿಕ್ಕೆ ಸಾಕು. ಭಾಗವತಾದಿ ಪುರಾಣಗಳಲ್ಲಿ ಈ ಕಥೆ ಬರುವುದಿಲ್ಲ. ಅದನ್ನು ಸುಮ್ಮನೆ ಮನೋರಂಜನೆಗೋಸ್ಕರವೇ ಇಟ್ಕೊಳ್ಳಿ, ನಿಮಗೆ ಆ ಕಥೆ ಗೊತ್ತಿದ್ರೆ. ವಸ್ತುತಸ್ತು ಆ ಕಥೆ ಇಲ್ಲ. ಸಂಕಲ್ಪ ಮಾಡಿ ತೆಗೆದುಕೋ ಅಂತ ಬಲಿಚಕ್ರವರ್ತಿ ಮುಂದಡಿ ಇಡಬೇಕಾದ್ರೆ ವಾಮನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ. ಬೆಳೆದ ಉದ್ಯದ್ರವಿಪ್ರಭಮರೀಂದ್ರ ದರವು ಗದಾಂಚ ಧ್ಯಾನಂಚ ಬಿಭ್ರತಮಜಂ ಪ್ರಿಯಯ ಸಮೇತಂ ವಿಶ್ವಾವಕಾಶಮಭಿಧ ಪ್ರತಿಪೂರಯಂತಂ ಭಾಸಾ ಸ್ವಯಾ ಸ್ಮರದ ವಿಷ್ಣುಂ ಅಜಾದಿ ವಂದ್ಯಂ ಅಂತ ಧ್ಯಾನ ಮಾಡುತ್ತಾರೆ. ಉದ್ಯದ್ರವಿಪ್ರಭರೀಂದ್ರ ದರವು ಗದಾಂಚ, ಉದಯಿಸುತ್ತಿರುವ ಸೂರ್ಯನಂತಹ ಕಾಂತಿ, ಕೆಂಬಣ್ಣದಿಂದ ಕೂಡಿದ ಕಾಂತಿಯಿಂದ ಇರತಕ್ಕಂತಹ ವಾಮನ ಬೆಳೆದು ವಿಶ್ವಾವಕಾಶಮಭಿಧ ಪ್ರತಿಪೂರಯಂತಂ ಭಾಸಾ ಸ್ವಯ, ತನ್ನದಾದಂತಹ ಪ್ರಖರ ಕಿರಣಗಳಿಂದ, ತೇಜಸ್ಸಿನಿಂದ ವಿಶ್ವಂ ಆಕಾಶಂ ಅಭಿತಃ ಪರಿಪೂರಯಂತಂ, ಇಡೀ ಜಗತ್ತನ್ನು ಮಾತ್ರವಲ್ಲದೆ ಇಡೀ ಆಕಾಶ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದೇನೆ, ಮೇಲೆ ನೋಡಬೇಡಿ. ಎಲ್ಲಿ ಅವಕಾಶ ಉಂಟು ಅದೆಲ್ಲ ಆಕಾಶ, ಎಲ್ಲಿ ಸ್ಥಳ ಉಂಟು ಅದೆಲ್ಲವನ್ನು ಕೂಡ ತನ್ನ ತೇಜಸ್ಸಿನಿಂದ ತುಂಬಿಸಿದ. ಭೂಮಿ ಆಕಾಶಗಳನ್ನು ಒಂದು ಮಾಡುವ ಹಾಗೆ ಬೆಳೆದ ಪಾದ ಬಿಟ್ಟರೆ ಬೇರೆ ಏನೇನೇನೇನೇನು ಕಾಣಿಸ್ತಾ ಇಲ್ಲ. ಆ ರೀತಿಯಲ್ಲಿ ಬೆಳೆದ ಭಗವಂತ ತ್ರಿವಿಕ್ರಮನಾಗಿ ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ಇಡೀ ಬ್ರಹ್ಮಾಂಡವನ್ನು ಅಳೆದ. ಭಗವಂತ ಕಾಲನ್ನು ಮೇಲಕ್ಕೆತ್ತಬೇಕಾದ್ರೆ ಬ್ರಹ್ಮಾಂಡ ಖರ್ಪರ ಅಂದರೆ ಬಾರ್ಡರ್, ಬ್ರಹ್ಮಾಂಡದ ಕಾಂಪೌಂಡ್ ವಾಲ್. ಇಡೀ ಬ್ರಹ್ಮಾಂಡಕ್ಕೆ ಒಂದು ಕಾಂಪೌಂಡ್ ವಾಲ್ ಉಂಟು. ಆ ಕಾಂಪೌಂಡ್ ವಾಲ್ ಖರ್ಪರ ಅಂತ ಹೇಳ್ತಾರೆ ಅದನ್ನು ಸಂಸ್ಕೃತದಲ್ಲಿ. ಅದು ಎಷ್ಟು ಅಗಲ ಉಂಟು ಹೇಳಿದ್ರೆ 30 ಯೋಜನ ವಿಸ್ತಾರ ಉಂಟಂತೆ. 31 ಯೋಜನ ಹೇಳಿದ್ರೆ 7 ಗಾವುದ ಅಂತ ಹೇಳಿದ್ರೆ ಒಂದು ಹಸು ಕೂಗುವಾಗ ಎಷ್ಟು ದೂರದಿಂದ ಕೂಗುತ್ತದೋ ಇಲ್ಲಿಯವರೆಗೆ ಅದರ ಸ್ವರ ಕೇಳಿಸ್ತಾ ಉಂಟು. ಇದಕ್ಕಿಂತ ಆಚೆ ಹೋದ್ರೆ ಸ್ವರ ಕೇಳುವುದಿಲ್ಲ. ಎಲ್ಲೋ ಒಂದು ದೂರದಲ್ಲಿ ಒಂದು ಹಸು ಅಂಬಾ ಅಂತ ಕೂಗ್ತಾ ಇದೆ, ಇಲ್ಲಿಯವರೆಗೆ ಅದರ ಸ್ವರ ಕೇಳಿಸ್ತಾ ಇದೆ. ಇದಕ್ಕಿಂತ ಸ್ವಲ್ಪ ಆಚೆ ಹೋದ್ರೆ ಸ್ವರ ಕೇಳಿಸುವುದಿಲ್ಲ. ಇದು ಒಂದು ಗಾವುದ. ಇಂತಹ 7 ಹಸುಗಳು ಅಂದ್ರೆ 7 ಗಾವುದ ಸೇರಿದ್ರೆ 1 ಯೋಜನ. ಅಂತಹ 30 ಯೋಜನ ವಿಸ್ತಾರವುಳ್ಳಂತಹ ಬ್ರಹ್ಮಾಂಡದ ಕಾಂಪೌಂಡ್ ವಾಲ್ ಖರ್ಪರ ಭಗವಂತ ಕಾಲನ್ನೆತ್ತಿದಾಗ ಕಿರುಬೆರಳಿನ ಉಗುರುತಾಗಿ ಅದು ಒಡೆಯಿತಂತೆ. ಅದು ಒಡೆದು ಹೋಯಿತು. 30 ಯೋಜನ ವಿಸ್ತಾರವುಳ್ಳಂತಹ ಬ್ರಹ್ಮಾಂಡದ ಖರ್ಪರ ಛೇದವಾಗಿ ಕಾಲು ಮೇಲೆ ಹೋಯಿತು. ಆಗ ಸತ್ಯಲೋಕದಲ್ಲಿದ್ದಂತಹ ಬ್ರಹ್ಮದೇವರು ತನ್ನ ಕಮಂಡಲುವಿನಿಂದ ಭಗವಂತನ ಪಾದಪೂಜೆಯನ್ನು ಮಾಡ್ತಾರೆ. ಆ ನೀರೇ ಗಂಗೆಯಾಗಿ ದೇವಲೋಕಕ್ಕೆ ಬಂದು ನಿಲ್ಲುತ್ತದೆ. ಗಂಗೆ ಹರಿಪಾದೋದಕದಿಂದ ಹರಿದು ಬಂದಳೆ ಗಂಗಾ, ಪರಮ ಭಕ್ತರ ಸಂಘ ವರವನ್ನೇ ಕೊಡುತುಂಗ ಅಂತ ಪ್ರಾರ್ಥನೆ ಮಾಡ್ತೇವೆ. ಹರಿಪಾದೋದಕದಿಂದ ಹರಿದು ಬಂದವಳು ಅಂತ ಹೇಳಿದ್ರೆ ಇದುವೇ. ಬ್ರಹ್ಮದೇವರು ತನ್ನ ಕಮಂಡಲ್ಲುದಕದಿಂದ ಭಗವಂತನ ಪಾದವನ್ನು ತೊಳಿತಾರೆ. ಆ ನೀರು ಗಂಗೆಯಾಗಿ ಸ್ವರ್ಗಲೋಕದಲ್ಲಿ ಬಂದು ನಿಲ್ತದೆ. ಅದನ್ನು ಮತ್ತೆ ಭಗೀರಥ ತಪಸ್ಸು ಮಾಡಿ ಒಲಿಸಿಕೊಂಡು ಕೆಳಗೆ ಇಳಿಸಿ ರುದ್ರದೇವರು ತನ್ನ ಜಟೆಯಲ್ಲಿ ಧಾರಣೆ ಮಾಡಿಕೊಂಡು ಕೆಳಗೆ ಬರುವಂಥದ್ದು ಮತ್ತೇನ ಕಥೆ. ಒಂದು ಪಾದದಿಂದ ಅಳೆದಾಯಿತು. ಇಷ್ಟು ನೋಡುವಾಗ ಬಲಿಚಕ್ರವರ್ತಿಗೆ ಗೊತ್ತಾಯಿತು, ಇದು ಸಾಮಾನ್ಯ ನಾನು ಎನಿಸಿದ ಬ್ರಹ್ಮಚಾರಿ ಅಲ್ಲ, ಇವ ಬಹಳ ಜೋರಿದ್ದಾನೆ, ಇದು ಭಗವಂತನೇ ಬಂದದ್ದು. ಶುಕ್ರಾಚಾರ್ಯರು ಹೇಳ್ತಾರೆ, ನೋಡಿದೀಯಾ ಬಲಿಚಕ್ರವರ್ತಿ,
ನಾನು ಹೇಳಿದೆ ಕೇಳಲಿಲ್ಲ, ಚಿಂತೆ ಇಲ್ಲ. ನನ್ನನ್ನು ದಮನಿಸಲಿಕ್ಕೋಸ್ಕರ, ನನ್ನ ಅಹಂಕಾರವನ್ನು ದಮನಿಸಲಿಕ್ಕೋಸ್ಕರ ನನ್ನ ಅಜ್ಜನಿಗೆ ಆ ರೂಪದಲ್ಲಿ ಒಲಿದ ಭಗವಂತ ನನಗೆ ಈ ರೂಪವನ್ನು ತೋರಿಸಿದ್ದಾನೆ. ಯಾರು? ಪ್ರಹ್ಲಾದ. ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ, ಪ್ರಹ್ಲಾದನ ನೇರ ಮೊಮ್ಮಗ. ಹಾಗಾಗಿ ನರಸಿಂಹ ರೂಪದಿಂದ ಪ್ರಹ್ಲಾದನನ್ನು ಅನುಗ್ರಹಿಸಿದ ಈ ವಿಶ್ವಾಕಾಶವನ್ನು ಒಂದು ಮಾಡಿದ ರೂಪದಿಂದ ನನ್ನನ್ನು ಅನುಗ್ರಹಿಸ್ತಾ ಇದ್ದಾನೆ, ನನಗೆ ಸಂತೋಷವೇ ಅಂತ ಬಲಿಚಕ್ರವರ್ತಿ ಹೇಳ್ತಾನೆ. ಎರಡನೆಯ ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸಿಕೊಳ್ತಾನೆ ಭಗವಂತ. ಭೂಮಿ ಒಂದು ಕಾಲಕ್ಕೆ ಸ್ತಬ್ಧ, ತಿರುಗ್ತಾ ಇದ್ದ ಭೂಮಿ ಒಂದು ಕಾಲಕ್ಕೆ ನಿಂತು ಬಿಡುತ್ತದೆ, ಒಂದು ಕ್ಷಣ ಕಾಲ. ಆಮೇಲೆ ಭಗವಂತ ಕೇಳ್ತಾನೆ, ಬಲಿ ಮೂರನೇ ಪಾದಯವನ್ನು ಎಲ್ಲಿಡ್ಲಿ ಅಂತ. ಬಲಿಚಕ್ರವರ್ತಿ, ನನ್ನ ಅಹಂಕಾರವನ್ನು ದಮನ ಮಾಡಲಿಕ್ಕೋಸ್ಕರ ಅವತರಿಸಿದವ ನೀನು. ಹೇ ಭಗವನ್, ನನ್ನ ತಲೆಯ ಮೇಲಿಟ್ಟು ನನ್ನನ್ನು ಅನುಗ್ರಹಿಸು ಅಂತ ತಲೆಬಾಗುವಾಗ ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ರಸಾತಳಕ್ಕೆ ದೂಡಿ ರಸಾತಳದ ಆಧಿಪತ್ಯವನ್ನು ಬಲಿಚಕ್ರವರ್ತಿಗೆ ಭಗವಂತ ಕೊಟ್ಟು, ಮುಂದಿನ ಕಲ್ಪದಲ್ಲಿ ನಿನ್ನನ್ನು ಇಂದ್ರನನ್ನಾಗಿ ಮಾಡುತ್ತೇನೆ ಅಂತ ವರ ಕೊಡ್ತಾನೆ. ಈ ಕಲ್ಪದಲ್ಲಿ ಪುರಂದರ ಇಂದ್ರನಾಗಿರಬೇಕು ಎಂಬುದು ಪ್ರಕೃತಿ ವಿಧಿ ನಿಯಮ. ಅದನ್ನು ನೀನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಸಂಕಲ್ಪ, ವಿಧಿ ನಿಯಮ. ಅಂದ ಮಾತ್ರಕ್ಕೆ ನೀನು ಮಾಡಿದ ಯಜ್ಞ ವ್ಯರ್ಥ ಅಲ್ಲ, ಅದಕ್ಕೆ ನಾನು ಅನುಗ್ರಹ ಮಾಡ್ತೇನೆ. ಯಾವಾಗ? ಮುಂದಿನ ಕಲ್ಪದಲ್ಲಿ ಈ ಇಂದ್ರ ಮೋಕ್ಷಕ್ಕೆ ಹೋಗುವಾಗ ಆ ಇಂದ್ರ ಪದವಿ, ಆ ಇಂದ್ರನ ಕುರ್ಚಿ ಖಾಲಿಯಾಗ್ತದೆ, ಆಗ ನಿನ್ನನ್ನು ಅಲ್ಲಿ ಕೂರಿಸ್ತೇನೆ ಹೇಳಿ ಬಲಿಚಕ್ರವರ್ತಿಯನ್ನು ಅನುಗ್ರಹಿಸಿ, ಮತ್ತೂ ಬಲಿಚಕ್ರವರ್ತಿಯ ಮೇಲೆ ವಿಶೇಷವಾದ ತನ್ನ ಭಕ್ತನ ಮೊಮ್ಮಗ, ಸ್ವತಃ ಭಕ್ತ ಎಂಬ ಪ್ರೀತಿಯಿಂದ ಸ್ವತಃ ಭಗವಂತನೇ ತಾನು ಅವನ ಮನೆಗೆ ಕಾವಲುಗಾರನಾಗಿ ನಿಲ್ತಾನೆ. ರಸಾತಳಕ್ಕೆ ಯಾವುದೇ ದೇವತೆಗಳು ಬಂದು ಆಕ್ರಮಣ ಮಾಡಬಾರದು. ಬಲಿಚಕ್ರವರ್ತಿ ರಾಕ್ಷಸ ಅಲ್ವಾ, ಅಸುರ ಅಲ್ವಾ. ಅಸುರನ ಮನೆಗೆ ದೇವತೆಗಳು ದಾಳಿ ಮಾಡುವ ಸಂಭವ ಇರ್ತದೆ, ಮಾಡಬಾರದೆಂಬ ಉದ್ದೇಶದಿಂದ ಸ್ವತಃ ತಾನು ಕಾವಲಾಗಿ ನಿಲ್ತಾನೆ. ಇದು ಭಗವಂತ ಭಕ್ತರ ಮೇಲೆ ತೋರುವಂತಹ ವಾತ್ಸಲ್ಯ, ಪ್ರೀತಿ. ರಾಕ್ಷಸನೇ ಆಗಲಿ ದೇವತೆಯೇ ಆಗಲಿ ಭಕ್ತ ಹೌದೋ ಅನುಗ್ರಹಿಸುವಂತಹ ಪರಿ ವಾಮನಾವತಾರದ ಕಥೆಯಲ್ಲಿ ಸಿಗುವಂತಹ ಸಂದೇಶ. ವಾಮನಾವತಾರಾದ ಮೇಲೆ ಐತರೇಯ ಅವತಾರ ಅಂತ ಇತರಾದೇವಿಯ ಮಗನಾಗಿ ಭಗವಂತ ಜ್ಞಾನ ಕಾರ್ಯಕ್ಕೋಸ್ಕರ ಅವತರಿಸ್ತಾನೆ. ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೆ ಕರ್ಮಯೋಗವನ್ನು ಭಕ್ತಿಯೋಗವನ್ನು ಉಪದೇಶಿಸುವಂತಹ ಭಗವಂತ ಇತರಾದೇವಿಯ ಮಗನಾದ ಕಾರಣ ಐತರೇಯ ಅಂತ ಕರೆಸಿಕೊಳ್ಳುತ್ತಾನೆ. ಅವನಿಗೆ ಮತ್ತೊಂದು ಹೆಸರು ಮಹಿದಾಸ ಅಂತ. ಮಹಿದಾಸ ಎಂಬ ಹೆಸರಿಂದಲೂ ಕರೀತಾರೆ. ಮಹಿದಾಸ ಅಂದರೆ, ಮಹಿ ಅಂದರೆ ಭೂಮಿ, ಭೂಮಿಯ ದಾಸ ಅಂತ ಅರ್ಥ ಅಲ್ಲ, ಸಮಗ್ರ ಭೂಮಂಡಲವನ್ನೇ ತನ್ನ ದಾಸನನ್ನಾಗಿ ಮಾಡಿಕೊಂಡವ ಎಂಬುದಾಗಿ ಅರ್ಥ. ಆ ರೀತಿಯ ಅರ್ಥದಲ್ಲಿ ಅವನನ್ನು ಮಹಿದಾಸ ಅಂತ ಕೂಡ ಕರೀತಾರೆ. ಇದು ಭಗವಂತನ 17ನೆಯ ಅವತಾರ. ಮತ್ತೆ ರಾಜರಾಜೇಶ್ವರ ಅಂತ ಒಂದು ರೂಪ. ನಮಗೆ ಪೊಳಲಿಯಲ್ಲಿ ರಾಜರಾಜೇಶ್ವರಿ ಗೊತ್ತುಂಟು, ಜಗದಂಬಿಕೆ. ಇದು ಭಗವಂತನ ಒಂದು ವಿಶಿಷ್ಟ ರೂಪ, ರಾಜರಾಜೇಶ್ವರ ಅವತಾರ. ಈ ಅವತಾರ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಒಂದು ರೂಪ, ಭಗವಂತನ ರೂಪ. ಬಹಳ ಸಮಯಗಳವರೆಗೆ ಇರಲಿಲ್ಲ, ಆ ವಂಶವನ್ನು ಉದ್ಧರಿಸುವುದಕ್ಕೋಸ್ಕರ ಹುಟ್ಟಿದ ರೂಪ. ತದಾದ ನಂತರ ಇಕ್ಷ್ವಾಕು ವಂಶದಲ್ಲಿ ಯಾರೆಲ್ಲ ಚಕ್ರವರ್ತಿಗಳಾಗಿ ಹೋಗಿರ್ತಾರೋ ಅವರ ಒಳಗೆ ರಾಜರಾಜೇಶ್ವರ ರೂಪದಿಂದ ಭಗವಂತ ಇರ್ತಾನೆ ಎಂಬುದಾಗಿ ಪುರಾಣಗಳ ಮಾತು. ಅಷ್ಟೇ ಅಲ್ಲದೆ ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತ ಅಂತ. ಅದಾದ ಮೇಲೆ ಯಾರೆಲ್ಲ ಚಕ್ರವರ್ತಿಗಳಾಗಿ ಮೆಲಿತಾರೋ ಎಲ್ಲ ಮನ್ವಂತರಗಳಲ್ಲಿ ಎಲ್ಲ ಚಕ್ರವರ್ತಿಗಳ ಒಳಗೆ ಆ ಭಗವಂತ ರಾಜರಾಜೇಶ್ವರ ರೂಪದಿಂದ ಇರ್ತಾನೆ ಎಂಬುದಾಗಿ ನಿಯಮ. ಹಾಗಾಗಿ ಈಗಿನ ಕಾಲದಲ್ಲಿ ಚಕ್ರವರ್ತಿಗಳು ಅಂತ ಕಾಣಲಿಕ್ಕೆ ಸಿಗೋದು ಬಹಳ ಅಪರೂಪ. ಇದ್ದಾರೆ ಎಂದಾದರೆ ಅವರ ಒಳಗೆ ಭಗವಂತನ ರಾಜರಾಜೇಶ್ವರ ರೂಪ ಉಂಟು ಅಂತ ಅರ್ಥ. ಆ ರಾಜರಾಜೇಶ್ವರ ರೂಪಕ್ಕೆ ನಾವು ನಮಸ್ಕರಿಸಬೇಕು. ಅದಾದ ಮೇಲೆ ಧನ್ವಂತರಿ ಅವತಾರ, ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಅವತಾರ. ಲೋಕದ ಆಯುಷ್ಯವನ್ನು ವೃದ್ಧಿಸಿ ರೋಗಗಳನ್ನು ಪರಿಹರಿಸುವುದಕ್ಕೋಸ್ಕರ ಆಯುರ್ವೇದ ಎಂಬಂತಹ ಶಾಸ್ತ್ರವನ್ನು
ಚರಕಾಚಾರ್ಯರ ಮುಖಾಂತರ ಸುಶ್ರುತಾಚಾರ್ಯರ ಮುಖಾಂತರ ಜಗತ್ತಿಗೆ ಅನುಗ್ರಹಿಸಿದಂತಹ ರೂಪ. ಆಯುರ್ವೇದ ಭಗವಂತನಿಂದ ಬಂದದ್ದನ್ನು ಇವರಿಬ್ಬರು ಪ್ರಕಾಶಪಡಿಸಿದ್ರು, ಹೊಸದಾಗಿ ಪ್ರಕಾಶನಗೊಳಿಸಿ ಜಗತ್ತಿಗೆ ಕೊಟ್ಟರು. ಮೂಲ ರೂಪ ಆಯುರ್ವೇದದ್ದು ಭಗವಂತನಾದಂತಹ ಧನ್ವಂತರಿ. ಇದು ಭಗವಂತನ 19ನೇ ಅವತಾರ. 20ನೇ ಅವತಾರವಾಗಿ ಪರಶುರಾಮ ಜಮದಗ್ನಿ ರೇಣುಕೆಯರ ಮಗನಾಗಿ ಭೂಮಂಡಲದಲ್ಲಿ ತುಂಬಿಕೊಂಡಿದ್ದಂತಹ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಹುಟ್ಟಿದ ಅವತಾರ. ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡ್ತಾ ಬಂದ. ಯಾರೆಲ್ಲ ದುಷ್ಟರು ಅಂತ ಇದ್ದಾರೋ ಅವರನ್ನು ಸಂಹಾರ ಮಾಡ್ತಾ ಬಂದ. ಕೆಲವೊಮ್ಮೆ ಹೀಗೆ ಅವರವರ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರ ಸಜ್ಜನರ ಬಳಿಗೂ ಹೋದದ್ದುಂಟು, ಆದರೆ ಅವರನ್ನು ಬಿಟ್ಟಿದ್ದಾನೆ. ಪರಶುರಾಮನದೊಂದು ಸಂಕಲ್ಪ ಇತ್ತಂತೆ, ಯಾರು ಯಜ್ಞವೇದಿಯಲ್ಲಿರ್ತಾರೋ ಅವರನ್ನು ಸಂಹರಿಸುವುದಿಲ್ಲ. ಇನ್ನೊಂದು, ಯಾರು
ಮೇಲೆ ಎಲ್ಲರನ್ನು ಕರೆದು ನಿಮಗೆ ಏನು, ನೀವು ಮಾಡಿದ ಉಪಕಾರಕ್ಕೆ ನಿಮಗೇನು ಬೇಕು ಅಂತ ಕಪಿಗಳಿಗೆಲ್ಲ ಕೇಳ್ತಾರಂತೆ. ಒಬ್ಬೊಬ್ಬರು ಒಂದೊಂದನ್ನು ಪಡ್ಕೊಂಡು ಹೋದ್ರು. ವಿಭೀಷಣ ಕೇಳದಿದ್ರು ಕೂಡ ರಾಮ ಲಂಕೆಯ ಪಟ್ಟಾಭಿಷೇಕ ಆಯಿತು, ಕಿಷ್ಕಿಂಧೆಯ ಪಟ್ಟಾಭಿಷೇಕ ಸುಗ್ರೀವನಿಗಾಯಿತು. ಒಂದೊಂದು ಕಪಿಗಳಿಗೆ ಒಂದೊಂದು ಕೊಟ್ಟರು. ಹನುಮಂತನ ಹತ್ರ ಕೊನೆಗೆ ಕೇಳಿದಂತೆ ರಾಮ ನಿನಗೇನು ಬೇಕು ಅಂತ. ಹನುಮಂತ ಕೇಳ್ತಾನೆ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಹೇ ಭಗವಂತ, ನಿನ್ನಲ್ಲಿ ಕ್ಷಣ ಕ್ಷಣದಲ್ಲಿಯೂ ಭಕ್ತಿ ಅಭಿವೃದ್ಧಿ ಹೊಂದಲಿ, ಇದು ನಾನು ಕೇಳುವ ವರ. ಯಾವುದೇ ಕಾರಣಕ್ಕೂ ಭಕ್ತಿಯಲ್ಲಿ ಹ್ರಾಸ ಆಗಬಾರದು, ಅಂತಹ ವರವನ್ನು ಕೊಡು ಅಂತ ಹನುಮಂತ ಕೇಳುತ್ತಾನೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ ಗೊತ್ತೋ? ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ. ಇಂತಹ ವರವನ್ನು ಕೇಳಿದ ಹನುಮಂತನಿಗೆ ನಾನೇನು ಕೊಡಲಿ ಹೇಳಿ ತನ್ನನ್ನು ತಾನೇ ಕೊಟ್ಟು ಬಿಟ್ಟ ಅಂತೆ. ಹನುಮಂತನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡ. ಎಂತಹ ಭಾಗ್ಯ! ಆ ಸಾಕ್ಷಾತ್ ಪರಮಾತ್ಮನನ್ನು ಆಲಿಂಗಿಸಿಕೊಳ್ಳುವಂತಹ ಭಾಗ್ಯವನ್ನು ಹನುಮಂತ ಒಂದು ಮಾತಿನಿಂದ ಪಡ್ಕೊಂಡ. ಯಾವ ಮಾತು? ಭಕ್ತಿಯನ್ನು ಬಿಟ್ಟು ಬೇರೇನೂ ಕೇಳುವುದಿಲ್ಲ, ಭಕ್ತಿಯಲ್ಲಿ ಚ್ಯುತಿ ಬಾರದಿರಲಿ, ನಿತ್ಯವೂ ಭಕ್ತಿ ಅಭಿವೃದ್ಧಿಯನ್ನೇ ಹೊಂದುತ್ತಾ ಇರಲಿ ಅಂತ ಕೇಳಿಕೊಂಡ. ಭಗವಂತನಿಗೆ ಮತ್ತೂ ಸಾಕಾಗಲಿಲ್ಲ. ಅಪ್ಪಿಕೊಂಡದ್ದು ಮಾತ್ರ ಅಲ್ಲದೆ ಬ್ರಹ್ಮ ಪದವಿಯನ್ನೇ ನಿನಗೆ ಕೊಡ್ತೇನೆ ಅಂತ ಹೇಳಿದ. ಮುಂದಿನ ಕಲ್ಪದಲ್ಲಿ ನೀನೇ ಬ್ರಹ್ಮ ಪದವಿಯನ್ನು ಆಳು ಅಂತ ಹನುಮಂತನಿಗೆ ವರವನ್ನು ಕೊಟ್ಟ. ಇದು ನಿಷ್ಕಾಮ ಧರ್ಮಕ್ಕೆ, ನಿವೃತ್ತ ಧರ್ಮಕ್ಕೆ, ನಿಷ್ಕಾಮ ಕರ್ಮಕ್ಕಿರುವಂತಹ ಫಲ. ಏನೇನನ್ನು ಕೇಳ್ತೇವೋ ಅಷ್ಟನ್ನು ಮಾತ್ರ ಕೊಟ್ಟು ಭಗವಂತ ಸುಮ್ಮನಾಗ್ತಾನೆ. ಏನೂ ಬೇಡ, ನಿನ್ನ ಪ್ರೀತಿ ಮಾತ್ರ ಸಾಕು, ನಿನ್ನ ಅನುಗ್ರಹ ಮಾತ್ರ ಸಾಕು ಅಂತ ಕೇಳಿದ್ರೆ ಎಲ್ಲವನ್ನು ಭಗವಂತ ಕೊಡ್ತಾನೆ. ನಾವು ಅಂಗಡಿಗೆ ಹೋಗಿ ಇಷ್ಟು ದೊಡ್ಡ ರಶೀದಿಯನ್ನು ಪಟ್ಟಿಯನ್ನು ಕೊಟ್ಟು ಕೇಳಿದ್ದನ್ನೆಲ್ಲ ಅವ ಕೊಡ್ತಾನೆ ಅಂಗಡಿಯವ, ಅವನಿಗೆ ಹಣ ಕೊಟ್ಟು ಬರ್ತೇವೆ. ನಾವು ಹಾಗೆ ದೇವಸ್ಥಾನಕ್ಕೆ ಹೋಗ್ತೇವೆ, ಯಾವುದ್ಯಾವುದೋ ನಮ್ಮ ಬೇಕುಗಳ ಲೀಸ್ಟನ್ನು ಕೊಡ್ತೇವೆ. ಭಗವಂತ ಕೊಟ್ಟರೆ ಅವನಿಗೆ ಕಾಣಿಕೆ ಹಾಕಿ ಬರ್ತೇವೆ, ಕೊಡದಿದ್ದರೆ ಮಾರನೇ ದಿವಸದಿಂದ ನಾಸ್ತಿಕರಾಗ್ತೇವೆ. ಎಂಥ ಅವಸ್ಥೆ! ಎಷ್ಟು ದೇವಸ್ಥಾನಕ್ಕೆ ಹೇಳಿಕೆ ಕೊಟ್ಟೆ, ಹರಕೆ ಹೊಟ್ಟೆ, ಏನಾಗಲಿಲ್ಲ. ಈ ದೇವರು ಇದ್ದಾನೆಯೋ ಇಲ್ವೋ ಸಂಶಯ ನನಗೆ ಅಂತ. ಕೊನೆಗೆ ಹಾಗೆ ರಾಯರ ಮಠಕ್ಕೆ ಹೋಗುವುದು, ಅಲ್ಲಿ ಸುತ್ತು ಬರುವುದು, ಮಡೆಸ್ನಾನ ಹಾಕುವುದು, ಉರುಳು ಸೇವೆ ಮಾಡುವುದು, ಹೆಜ್ಜೆ ನಮಸ್ಕಾರ ಹಾಕುವುದು, ಗುರುವಾರ ಉಪವಾಸ ಮಾಡುವುದು. 41 ದಿವಸ ಮಾಡಬೇಕು ಅಂತ ಜ್ಯೋತಿಷ್ಕರು ಹೇಳಿದ್ದಾರೆ. 41 ದಿವಸ ಮಾಡಿದೆ, ಏನು ಗೊತ್ತಾಗಲಿಲ್ಲ. 49ನೇ ದಿವಸಕ್ಕೆ ನಾಸ್ತಿಕ, ದೇವರೇ ಇಲ್ಲ ಅಂತ. ನಮ್ಮ ಪರಿಸ್ಥಿತಿ ಹೀಗೆ. ನಮ್ಮ ಬೇಗಗಳನ್ನು ಈಡೇರಿಸಿದ್ನೋ ಅವ ದೇವರು, ಯಾರು ಬೇಗ ಈಡೇರಿಸ್ತಾನೋ ಅವನು ದೊಡ್ಡ ದೇವರು. ಇದು ನಮ್ಮ ಪರಿಸ್ಥಿತಿ. ನಾವು ಒಬ್ಬನ ಹತ್ರ ಹೋದೆವು, ಅವ ಕೊಡಲಿಲ್ಲ. ಇನ್ನೊಬ್ಬನ ಹತ್ರ ಹೋದೆವು, ಅವನು ಕೊಡಲಿಲ್ಲ. ಮತ್ತೊಬ್ಬನ ಹತ್ರ ಹೋದೆವೆ, ಅವ ಕೂಡಲೇ ಕೊಟ್ಟ. ಅವನಿಗಿಂತ ದೊಡ್ಡ ದೇವರು ಇನ್ನೊಬ್ಬ ಇಲ್ಲ, ಅವನೇ ದೊಡ್ಡವ. ಎಲ್ಲ ಅವ ನೋಡ್ಕೊಳ್ತಾನೆ, ಎಲ್ಲ ಅವ ಮಾಡ್ತಾನೆ. ಇದು ನಮ್ಮ ಪರಿಸ್ಥಿತಿ. ಅಂತೂ ನಮಗೆ ಬೇಕಾದ ಹಾಗೆ ಕುಣಿದ್ರೆ ಅವ ದೇವರು, ಅವನಿಗೆ ಬೇಕಾದ ಹಾಗೆ ನಮ್ಮನ್ನು ಕುಣಿಸಿದ್ರೆ ಅವ ದೇವರಲ್ಲ, ನಾವು ನಾಸ್ತಿಕರು. ಇಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಆದರೆ ನಿವೃತ್ತ ಧರ್ಮವ ನಿಷ್ಕಾಮನೆಯಿಂದ ಭಗವಂತನನ್ನು ಪುರಾಣಾಂತೆ ಮೈಥುನಾಂತೆ ಸ್ಮಶಾನಾಂತೆ ಚ ಯಾಮತಿ ಸಾಮತಿ ಶಾಶ್ವತಿ ಸ್ಯಾತ್ ಕೋನು ಮೋಕ್ಷಂ ನ ಗಚ್ಚತಿ ಅಂತ ಒಂದು ವಾಕ್ಯ. ಪುರಾಣ ಎಲ್ಲ ಕೇಳುವಾಗ ಎಂಥ ಮಾತು! ದೇವರು ಎಷ್ಟು ದೊಡ್ಡವ! ಆ ದೇವರನ್ನು ಬಿಟ್ಟು ಬೇರೆ ಏನನ್ನೂ ಇನ್ನು ಯಾವುದೇ ವಿಚಾರಕ್ಕೂ ನಾವು ತಲೆ ಹಾಕಬಾರದು. ದೇವರೊಬ್ಬನೇ ಶಾಶ್ವತ. ಈ ಬುದ್ಧಿ ಪುರಾಣ ಕೇಳುವಾಗ ಬರ್ತದಂತೆ. ಇನ್ನೊಮ್ಮೆ ಸ್ಮಶಾನದಲ್ಲಿ ಏನುಂಟು, ಯಾರಿಗುಂಟು? ಅಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡಿಟ್ರು, ಯಾರಿಗೆ ಹೋಗುವಾಗ ಕೊಂಡು ಹೋಗ್ತಾರ? ಏನೇನೂ ಇಲ್ಲ, ಎಲ್ಲ ಆ ಕಾಲಕ್ಕೆ ಮುಗ್ದು ಹೋಯಿತು. ಇನ್ನು ಯಾರಿದ್ದಾರೆ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತೇವೆ. ಎಲ್ಲ ಸುಮ್ಮನೆ ಅಶಾಶ್ವತ ಹೇಳ್ಕೊಂಡು. ಶಾಶ್ವತೀಯ ಮತಿ, ಈ ಬುದ್ಧಿ ಶಾಶ್ವತವಾಗಿದ್ದರೆ ಕೋನು ಮೋಕ್ಷಂ ನ ಗಚ್ಚತಿ, ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ, ಎಲ್ಲರೂ ಮೋಕ್ಷಕ್ಕೆ ಹೋಗ್ತಿದ್ರು. ಆದರೆ ಈ ಮತಿ ಶಾಶ್ವತ ಅಲ್ಲ. ಸ್ಮಶಾನದಿಂದ ಹೊರಗೆ ಬಂದಾಗ ಮಾತ್ರ. ಪುರಾಣ ಕೇಳಿ ಹೊರಗೆ ಹೋಗಿ ನನ್ನ ಚಪ್ಪಲಿ ಯಾರೋ ಕತ್ಕೊಂಡು ಹೋದ್ರು, ಕಾಣಿಸ್ತಾ ಇಲ್ಲ, ಇಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತೇವೆ, ನನ್ನ ಚಪ್ಪಲಿ ಕತ್ಕೊಂಡು ಹೋಗಿದ್ದಾರೆ ಅಂತ. ಅದೇ ತಲೆ ಬಿಸಿ, ಚಪ್ಪಲಿ ಇಲ್ಲ ಅಂತ. ಇದೇ ಯೋಚನೆ. ಪುರಾಣ ಅಂತ ಯಾಮತಿ. ಇದು ಪುರಾಣ ಕೇಳುವಾಗ ಬಹಳ ಖುಷಿ ಆಗ್ತದೆ. ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಹಳ ಕಷ್ಟ. ನಿವೃತ್ತ ಧರ್ಮ, ನಿಷ್ಕಾಮ ಕರ್ಮ ಬಹಳ ಕಷ್ಟಕರವಾದದ್ದಾದರೂ ಕೂಡ ಭಗವಂತನ ಪ್ರೀತಿ ಪ್ರಾಪ್ತಿಗೋಸ್ಕರ ಅನುಷ್ಠೇಯ ಆಗಬೇಕು. ಇದು ಭಗವಂತನಲ್ಲಿರತಕ್ಕಂತಹ ರತಿಗೆ, ಪ್ರೀತಿಗೆ ದೃಷ್ಟಾಂತ ಅಂತ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಕೊಡ್ತಾ ಮುಂದೆ ಕೆಲವು ವಿಶೇಷ ಭಗವದ್ ಭಕ್ತರ ಕಥೆಗಳನ್ನು ಹೇಳ್ತಾರೆ. ಅಂಬರೀಷ, ಪುಂಡರೀಕ,
ಸತ್ಯ ಸುಳ್ಳು ಹರಿಶ್ಚಂದ್ರ ಅಂತ ಒಬ್ಬ ಇದ್ದಾನೆ. ಪ್ರಾಯ ನಿಮಗೆ ಅವನ ಕಥೆ ಗೊತ್ತಿರಲಿಕ್ಕಿಲ್ಲ. ಸತ್ಯ ಹರಿಶ್ಚಂದ್ರನ ಕಥೆ ಗೊತ್ತಿದೆ, ಸುಳ್ಳು ಹರಿಶ್ಚಂದ್ರನ ಕಥೆ ಗೊತ್ತಿರಲಿಕ್ಕಿಲ್ಲ. ನಾಳೆಯ ದಿವಸದಲ್ಲಿ ಸುಳ್ಳು ಹರಿಶ್ಚಂದ್ರನ ಕಥೆಯನ್ನು ಕಥೆ ಬರಲಿಕ್ಕಿದೆ. ಇಲ್ಲಿನ ಕಥಾ ಭಾಗ ಮುಗಿಸುವ. ಶ್ರೀ ಹರಿಪ್ರಿಯ.